ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ವನ್ನಜ್ಮಿ ಇದಾ ಹವಾ. ನಕ್ಷತ್ರದ ಮೇಲಾಣೆ, ಅದು ಮರೆಯಾಗುವಾಗ. ಮಾ ضل ಸಾಹಿಬುಕುಂ ವಮಾ ಗವಾ. ನಿಮ್ಮ ಜೊತೆಗಾರ ದಾರಿ ತಪ್ಪಿಲ್ಲ, ಅವರು ದುರ್ಮಾರ್ಗಿಯೂ ಆಗಿಲ್ಲ. ವಮಾ ಯಂತಿಕು ಅನಿಲ್ ಹವಾ. ಅವರು ತಮ್ಮಿಷ್ಟದಂತೆ ಮಾತನಾಡುವುದಿಲ್ಲ. ಇನ್ ಹುವ ಇಲ್ಲಾ ವಹ್ಯುನ್ ಯೂಹಾ. ಅದು ಅವರಿಗೆ ದಿವ್ಯ ಸಂದೇಶವಾಗಿ ನೀಡಲಾಗುವ ಒಂದು ಸಂದೇಶ ಮಾತ್ರವಾಗಿದೆ. ಅಲ್ಲಮಹು ಶದೀದುಲ್ ಕ್ವಾ. ಅಪಾರ ಶಕ್ತಿಯುಳ್ಳವರು ಅಂದರೆ ಜಿಬ್ರೀಲ್ ಅವರಿಗೆ ಕಲಿಸಿರುವರು. ذو مرة فاستوى. ಸಾಮರ್ಥ್ಯವುಳ್ಳ ಒಬ್ಬ ವ್ಯಕ್ತಿ, ತರುವಾಯ ಅವರು ತಮ್ಮ ನಿಜ ರೂಪದಲ್ಲಿ ನೆಲೆಗೊಂಡರು. وهو بالأفق الأعلى. ಅವರು ಅತ್ಯುನ್ನತವಾದ ದಿಗಂತದಲ್ಲಿದ್ದರು. ثم دنا فتدلى. ತರುವಾಯ ಅವರು ಹತ್ತಿರಕ್ಕೆ ಬಂದರು, ತರುವಾಯ ಇನ್ನಷ್ಟು ಹತ್ತಿರವಾದರು. فكان قاب قوسين أو أدنى. ಅವರು 2 ಬಿಲ್ಲುಗಳ ಅಂತರದಲ್ಲಿ ಅಥವಾ ಅದಕ್ಕಿಂತಲೂ ಹತ್ತಿರವಾಗಿದ್ದರು. فأوحى إلى عبده ما أوحى. ಆಗ ಅವನು ಅಂದರೆ ಅಲ್ಲಾಹು ತನ್ನ ದಾಸನಿಗೆ ದಿವ್ಯ ಸಂದೇಶವಾಗಿ ನೀಡಿದ್ದನ್ನು ದಿವ್ಯ ಸಂದೇಶವಾಗಿ ನೀಡಿದನು. ما كذب الفؤاد ما رأى. ಅವರು ಕಂಡ ಆ ನೋಟವನ್ನು ಅವರ ಹೃದಯವು ನಿಷೇಧಿಸಲಿಲ್ಲ. أفتمارونه على ما يرى. ಹೀಗಿರುವಾಗ ಅವರು ಪ್ರತ್ಯಕ್ಷವಾಗಿ ಕಾಣುವುದರ ಬಗ್ಗೆ ನೀವು ಅವರೊಂದಿಗೆ ತರ್ಕಿಸುತ್ತಿರುವಿರಾ? ولقد رآه نزلة أخرى. ಇನ್ನೊಂದು ಅವರೋಹಣದಲ್ಲೂ ಅವರು ಆ ಮಲಕನ್ನು ಕಂಡಿದ್ದರು. عند سدرة المنتهى. ತುತ್ತ ತುದಿಯ ಬೋರೆ ಮರದ ಬಳಿಯಲ್ಲಿ. عندها جنة المأوى. ವಾಸ್ತವ್ಯದ ಸ್ವರ್ಗವು ಅದರ ಬಳಿ ಇದೆ. إذ يغشى السدرة ما يغشى. ಆ ಬೋರೆ ಮರವನ್ನು ಆವರಿಸಬೇಕಾದುದೆಲ್ಲವೂ ಆವರಿಸಿದಾಗ. ما زاغ البصر وما طغى. ಪ್ರವಾದಿಯವರ ದೃಷ್ಟಿಯು ಜಾರಿ ಹೋಗುವುದಾಗಲಿ ಅತಿಕ್ರಮಿಸುವುದಾಗಲಿ ಮಾಡಲಿಲ್ಲ. لقد رأى من آيات ربه الكبرى. ಖಂಡಿತವಾಗಿಯೂ ಅವರು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮಹಾ ದೃಷ್ಟಾಂತಗಳ ಪೈಕಿ ಕೆಲವನ್ನು ಕಂಡರು. أفرأيتم اللات والعزى. ನೀವು ಲಾತ ಮತ್ತು ಉಜ್ಜಾದ ಬಗ್ಗೆ ಚಿಂತಿಸಿ ನೋಡಿರುವಿರಾ? ومناة الثالثة الأخرى. ಮೂರನೆಯದಾಗಿರುವ ಬೇರೊಂದು ಮನಾತದ ಬಗ್ಗೆ. ألكم الذكر وله الأنثى. ನಿಮಗೆ ಸಂತತಿಯಾಗಿ ಗಂಡು ಮತ್ತು ಅಲ್ಲಾಹುವಿಗೆ ಹೆಣ್ಣೆ. تلك إذا قسمة ضيزى. ಹಾಗಾದರೆ ಅದು ನ್ಯಾಯಬದ್ಧವಲ್ಲದ ವಿಭಜನೆಯಾಗಿದೆ. إن هي إلا أسماء سميتموها أنتم وآباؤكم ما أنزل الله بها من سلطان إن يتبعون إلا الظن وما تهوى الأنفس وَلَقَدْ جَاءَهُم مِّن رَّبِّهِمُ الْهُدَى. ಅವು ನಿಮ್ಮ ಆರಾಧ್ಯರು, ನೀವು ಮತ್ತು ನಿಮ್ಮ ಪೂರ್ವಿಕರು ನಾಮಕರಣ ಮಾಡಿರುವ ಕೆಲವು ಹೆಸರುಗಳಲ್ಲದೆ ಇನ್ನೇನೂ ಅಲ್ಲ. ಅವುಗಳ ಬಗ್ಗೆ ಅಲ್ಲಾಹು ಯಾವುದೇ ಆಧಾರ ಪ್ರಮಾಣವನ್ನು ಇಳಿಸಿಕೊಟ್ಟಿಲ್ಲ. ಅವರು ಅನುಸರಿಸುತ್ತಿರುವುದು ಊಹೆಯನ್ನು ಮತ್ತು ದೇಹೇಚ್ಛೆಯನ್ನು ಮಾತ್ರವಾಗಿದೆ. ಅವರ ಬಳಿಗೆ ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ವತಿಯ ಸನ್ಮಾರ್ಗವು ಬಂದು ಬಿಟ್ಟಿದೆ. ಅಮ್ ಲಿಲ್ ಇನ್ಸಾನಿ ಮಾ ತಮನ್ನಾ.
ಅಥವಾ ಮನುಷ್ಯನಿಗೆ ಅವನು ಆಸೆ ಪಟ್ಟದ್ದು ದಕ್ಕುವುದೇ? فلله الآخرة والأولى ಆದರೆ ಪರಲೋಕ ಮತ್ತು ಇಹಲೋಕವು ಅಲ್ಲಾಹುವಿನದ್ದಾಗಿವೆ. وكم من ملك في السماوات لا تغني شفاعتهم شيئا إلا من بعد أن يأذن الله لمن يشاء ويرضى. ಆಕಾಶಗಳಲ್ಲಿ ಎಷ್ಟು ಮಲಕುಗಳಿವೆ. ಅಲ್ಲಾಹು ಅವನಿಚ್ಛಿಸುವವರಿಗೆ ಮತ್ತು ಅವನು ತೃಪ್ತಿಪಡುವವರಿಗೆ ಶಿಫಾರಸು ಮಾಡಲು ಅನುಮತಿ ನೀಡಿದ ಬಳಿಕವೇ ವಿನ ಅವರ ಶಿಫಾರಸು ಯಾವುದೇ ಪ್ರಯೋಜನವನ್ನು ನೀಡದು. ಇನ್ನಲ್ಲದೀನ ಲಾ ಯುಮಿನೂನ ಬಿಲ್ ಆಖಿರತಿ ಲಯುಸಮ್ಮೂನಲ್ ಮಲಾಯಿಕತ ತಸ್ಮಿಯತಲ್ ಉನ್ಸಾ. ಖಂಡಿತವಾಗಿಯೂ ಪರಲೋಕದಲ್ಲಿ ವಿಶ್ವಾಸವಿಡದವರು ಮಲಕುಗಳಿಗೆ ಸ್ತ್ರೀಯರ ಹೆಸರನ್ನಿಡುವರು. ವಮಾ ಲಹುಂ ಬಿಹಿ ಮಿನ್ ಇಲ್ಮ್ ಇನ್ ಯತ್ತಬಿಊನ ಇಲ್ಲಾ ظನ್ನ ವಇನ್ನ ظನ್ನ ಲಾ ಯುಗ್ನಿ ಮಿನಲ್ ಹಕ್ಕಿ ಶೈಆ. ಅವರಿಗೆ ಅದರ ಬಗ್ಗೆ ಯಾವುದೇ ಅರಿವಿಲ್ಲ. ಅವರು ಊಹೆಯನ್ನು ಮಾತ್ರ ಅನುಸರಿಸುತ್ತಿರುವರು. ಖಂಡಿತವಾಗಿಯೂ ಸತ್ಯಕ್ಕೆ ಸಂಬಂಧಿಸಿದಂತೆ ಊಹೆಯು ಯಾವುದೇ ಪ್ರಯೋಜನವನ್ನು ನೀಡದು. ಫಅರಿದ್ ಅಮ್ಮನ್ ತವಲ್ಲಾ ಅನ್ ذಿಕ್ರಿನಾ ವಲಂ ಯುರಿದ್ ಇಲ್ಲಲ್ ಹಯಾತದ್ ದುನ್ಯಾ. ಆದ್ದರಿಂದ ನಮ್ಮ ಸ್ಮರಣೆಯನ್ನು ಬಿಟ್ಟು ವಿಮುಖರಾದವರಿಂದ ಮತ್ತು ಇಹಲೋಕವನ್ನು ಮಾತ್ರ ಗುರಿಯಾಗಿಸಿದವರಿಂದ ತಾವು ವಿಮುಖರಾಗಿರಿ. ذلك مبلغهم من العلم إن ربك هو أعلم بمن ضل عن سبيله وهو أعلم بمن اهتدى. ಜ್ಞಾನದಲ್ಲಿ ಅವರು ತಲುಪಿದ್ದು ಅಲ್ಲಿಯವರೆಗಾಗಿದೆ. ತನ್ನ ಮಾರ್ಗದಿಂದ ವ್ಯತಿಚಲಿಸಿದವರ ಬಗ್ಗೆ ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಹೆಚ್ಚು ಅರಿವುಳ್ಳವನಾಗಿರುವನು. ಅವನು ಸನ್ಮಾರ್ಗ ಪಡೆದವರ ಬಗ್ಗೆಯೂ ಹೆಚ್ಚು ಅರಿವುಳ್ಳವನಾಗಿರುವನು. ವಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದಿ ಲಿಯಜ್ಜಿಯಲ್ಲದೀನ ಅಸಾಊ ಬಿಮಾ ಅಮಿಲೂ ವಯಜ್ಜಿಯಲ್ಲದೀನ ಅಹ್ಸನೂ ಬಿಲ್ ಹುಸ್ನಾ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅಲ್ಲಾಹುವಿನದ್ದಾಗಿವೆ. ದುಷ್ಕರ್ಮವೆಸಗಿದವರಿಗೆ ಅವರು ಮಾಡಿರುವುದಕ್ಕಿರುವ ಪ್ರತಿಫಲವನ್ನು ನೀಡುವ ಸಲುವಾಗಿ ಮತ್ತು ಸತ್ಕರ್ಮವೆಸಗಿದವರಿಗೆ ಅತ್ಯುತ್ತಮ ಪ್ರತಿಫಲವನ್ನು ನೀಡುವ ಸಲುವಾಗಿ. ಅಲ್ಲದೀನ ಯಜ್ತನಿಬೂನ ಕಬಾಯಿರಲ್ ಇಸ್ಮಿ ವಲ್ ಫವಾಹಿಶ ಇಲ್ಲಲ್ ಲಮಮ್ ಇನ್ನ ರಬ್ಬಕ ವಾಸಿಉಲ್ ಮಗ್ಫಿರಹ هو أعلم بكم إذ أنشأكم من الأرض وإذ أنتم أجنة في بطون أمهاتكم فلا تزكوا أنفسكم هو أعلم بمن اتقى. ಅಂದರೆ ಮಹಾಪಾಪಗಳಿಂದ ಮತ್ತು ಕ್ಷುಲ್ಲಕವಲ್ಲದ ನೀಚ ಕೃತ್ಯಗಳಿಂದ ದೂರವಿರುವವರಿಗೆ ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ವಿಶಾಲವಾಗಿ ಪಾಪಮುಕ್ತಿ ನೀಡುವವನಾಗಿರುವನು. ನಿಮ್ಮನ್ನು ಭೂಮಿಯಿಂದ ಸೃಷ್ಟಿಸಿದ ಸಂದರ್ಭದಲ್ಲಿ ಮತ್ತು ನೀವು ನಿಮ್ಮ ತಾಯಂದಿರ ಉದರಗಳಲ್ಲಿ ಗರ್ಭಸ್ಥ ಶಿಶುಗಳಾಗಿದ್ದ ಸಂದರ್ಭದಲ್ಲಿಯೂ ನಿಮ್ಮ ಬಗ್ಗೆ ಹೆಚ್ಚು ಅರಿವುಳ್ಳವನು ಅವನೇ ಆಗಿರುವನು. ಆದ್ದರಿಂದ ನೀವು ಆತ್ಮಪ್ರಶಂಸೆ ಮಾಡದಿರಿ. ಭಯಭಕ್ತಿ ಪಾಲಿಸಿದವರ ಬಗ್ಗೆ ಅವನು ಚೆನ್ನಾಗಿ ಅರಿತಿರುವನು. ವಿಮುಖನಾಗಿ ಹೋದವನನ್ನು ತಾವು ಕಂಡಿರುವಿರಾ? ಅವನು ಸ್ವಲ್ಪ ದಾನ ಧರ್ಮ ಮಾಡಿದನು, ತರುವಾಯ ಅದನ್ನು ನಿಲ್ಲಿಸಿದನು.
ಅವನ ಬಳಿ ಅಗೋಚರ ಜ್ಞಾನವಿದ್ದು ಅವನು ಅದರ ಮೂಲಕ ಕಂಡು ತಿಳಿಯುತ್ತಿರುವನೇ? أم لم ينبأ بما في صحف موسى وإبراهيم الذي وفى ಅಥವಾ ಮೂಸಾರ ಮತ್ತು ಕರ್ತವ್ಯಗಳನ್ನು ಪೂರ್ಣಗೊಳಿಸಿದ ಇಬ್ರಾಹಿಂರ ಹೊತ್ತಗೆಗಳಲ್ಲಿರುವುದರ ಬಗ್ಗೆ ಅವನಿಗೆ ತಿಳಿಸಲಾಗಿಲ್ಲವೇ? ألا تزر وازرة وزر أخرى ಅಂದರೆ ಪಾಪಭಾರವನ್ನು ಹೊರುವ ಯಾರೂ ಇನ್ನೊಬ್ಬರ ಪಾಪಭಾರವನ್ನು ಹೊರಲಾರರೆಂದು. وأن ليس للإنسان إلا ما سعى ಮನುಷ್ಯನಿಗೆ ಅವನು ಪರಿಶ್ರಮ ಪಟ್ಟಿರುವುದರ ಹೊರತು ಬೇರೇನೂ ಇಲ್ಲವೆಂದು. وأن سعيه سوف يرى ಅವನ ಪರಿಶ್ರಮದ ಫಲವನ್ನು ಅವನಿಗೆ ತರುವಾಯ ತೋರಿಸಿಕೊಡಲಾಗುವುದೆಂದು. ثم يجزاه الجزاء الأوفى ತರುವಾಯ ಅವನಿಗೆ ಅತ್ಯಂತ ಪೂರ್ಣವಾದ ಪ್ರತಿಫಲವನ್ನು ನೀಡಲಾಗುವುದೆಂದು. وأن إلى ربك المنتهى ಎಲ್ಲವೂ ಕೊನೆಗೊಳ್ಳುವುದು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಬಳಿಗೆ ತಲುಪಬೇಕೆಂದು. وأنه هو أضحك وأبكى ನಗುವಂತೆ ಮಾಡುವವನು ಮತ್ತು ಅಳುವಂತೆ ಮಾಡುವವನು ಅವನಾಗಿರುವನೆಂದು. وأنه هو أمات وأحيا ಮರಣವನ್ನು ನೀಡುವವನು ಮತ್ತು ಜೀವವನ್ನು ನೀಡುವವನು ಅವನಾಗಿರುವನೆಂದು. وأنه خلق الزوجين الذكر والأنثى من نطفة إذا تمنى ಒಂದು ವೀರ್ಯವು ಗರ್ಭಾಶಯದಲ್ಲಿ ಸ್ರವಿಸಲಾದಾಗ ಅದರಿಂದ ಗಂಡು ಹೆಣ್ಣು ಎಂಬ ಜೋಡಿಯನ್ನು ಸೃಷ್ಟಿಸಿದ್ದು ಅವನಾಗಿರುವನೆಂದು. وأن عليه النشأة الأخرى ಎರಡನೆಯ ಬಾರಿ ಜೀವವನ್ನು ನೀಡುವುದು ಅವನ ಹೊಣೆಯಾಗಿದೆ ಎಂದು. وأنه هو أغنى وأقنى ಐಶ್ವರ್ಯವನ್ನು ದಯಪಾಲಿಸಿದವನು ಮತ್ತು ಸಂತೃಪ್ತಗೊಳಿಸಿದವನು ಅವನಾಗಿರುವನೆಂದು. وأنه هو رب الشعرى ಶಅರ ನಕ್ಷತ್ರದ ಒಡೆಯನು ಅವನಾಗಿರುವನೆಂದು. وأنه أهلك عادا الأولى وثمود فما أبقى ಒಬ್ಬನನ್ನು ಬಾಕಿ ಉಳಿಸದೆ ಪೂರ್ವಕಾಲ ಜನತೆಯಾದ ಆದ್ ಜನಾಂಗವನ್ನು ಮತ್ತು ಸಮೂದ್ ಜನಾಂಗವನ್ನು ಅವನು ನಾಶ ಮಾಡಿದವನೆಂದು. وقوم نوح من قبل إنهم كانوا هم أظلم وأطغى ಅದಕ್ಕಿಂತ ಮುಂಚೆ ನೂಹ್ರ ಜನತೆಯನ್ನು ಅವನು ನಾಶ ಮಾಡಿರುವನು. ಖಂಡಿತವಾಗಿಯೂ ಅವರು ಮಹಾ ಅಕ್ರಮಿಗಳು ಮಹಾ ಧಿಕ್ಕಾರಿಗಳೂ ಆಗಿದ್ದರು. والمؤتفكة أهوى ಬುಡಮೇಲುಗೊಳಿಸಲಾದ ಪ್ರದೇಶವನ್ನು ಅವನು ಧ್ವಂಸ ಮಾಡಿದನು. فغشاها ما غشا ತರುವಾಯ ಅವನು ಆ ಪ್ರದೇಶವನ್ನು ಭೀಕರವಾದ ಒಂದು ಶಿಕ್ಷೆಯ ಹೊದಿಕೆಯಿಂದ ಹೊದಿಸಿದನು. فبأي آلاء ربك تتمارى ಆದ್ದರಿಂದ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಅನುಗ್ರಹಗಳ ಪೈಕಿ ಯಾವುದರ ಬಗ್ಗೆ ತಾವು ತರ್ಕಿಸುತ್ತಿರುವಿರಿ? هذا نذير من النذر الأولى ಇವರು ಅಂದರೆ ಪ್ರವಾದಿಯವರು ಪೂರ್ವಿಕರಾದ ಮುನ್ನೆಚ್ಚರಿಕೆಗಾರರಲ್ಲಿ ಸೇರಿದ ಒಬ್ಬ ಮುನ್ನೆಚ್ಚರಿಕೆಗಾರರಾಗಿರುವರು. أزفت الآزفة ಸನ್ನಿಹಿತವಾಗಿರುವ ಆ ಘಟನೆ ಸನ್ನಿಹಿತವಾಗಿದೆ. ليس لها من دون الله كاشفة ಅದನ್ನು ನಿವಾರಿಸುವವರು ಅಲ್ಲಾಹುವಿನ ಹೊರತು ಯಾರೂ ಇಲ್ಲ. أفمن هذا الحديث تعجبون ಹಾಗಾದರೆ ನೀವು ಈ ವಾರ್ತೆಯ ಬಗ್ಗೆ ಅಚ್ಚರಿಪಡುತ್ತಿರುವಿರಾ? وتضحكون ولا تبكون ನೀವು ನಗುತ್ತಿರುವಿರಾ, ನೀವು ಅಳಲಾರಿರಾ? وأنتم سامدون ನೀವು ಅಲಕ್ಷ್ಯತೆಯಲ್ಲಿರುವಿರಾ? فاسجدوا لله واعبدوا ಆದ್ದರಿಂದ ನೀವು ಅಲ್ಲಾಹುವಿಗೆ ಸಾಷ್ಟಾಂಗ ಮಾಡಿರಿ ಮತ್ತು ಅವನನ್ನು ಆರಾಧಿಸಿರಿ.